ಸ್ವಾಮಿ, ಬೈಲಾರಲಿಂಗೇಶ್ವರ ಸ್ವಾಮಿ, ಸಿದ್ದೇಶ್ವರ ಸ್ವಾಮಿ, ಹೀಗೆ ಅಲಂಕೃತ ಯಾವ ಸುಕ್ಷೇತ್ರದಲ್ಲಿ ಆಲಮತಸ್ಥ ಕುಲಬಾಂಧವರೆಲ್ಲರೂ ಸೇರಿ ದೇವತಾ ಕಾರ್ಯಕ್ರಮದಲ್ಲಿ ದೊಡ್ಡ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿದ್ದಾರೆ. ಅಂತಪ್ಪ ಕಾರ್ಯಕ್ರಮದಲ್ಲಿ ವೀರಗಾಸಿ, ಡೊಳ್ಳು ಕುಣಿತ, ಕಾಲಾಟಗಾರರು, ಹೀಗೆ ಹಲವಾರು ಜಾನಪದ ಕಲಾತಂಡಗಳೊಂದಿಗೆ ಯಾವಯ್ಯ ದೇವರ ಕಾರ್ಯಕ್ರಮದಲ್ಲಿ ವೀರಭದ್ರೇಶ್ವರನ ಕೆಟ್ಟ ಪ್ರವಚನವನ್ನು ಬಿತ್ತರಿಸುತ್ತಾ ಅಷ್ಟವರ್ಣವೇ ಅಂಗವಾಗಿ, ಪಂಚಾಚಾರವೇ ಪ್ರಾಣವಾಗಿ, ನಡೆದಪ್ಪ ಭಕ್ತರೇ ನಡೆದು ನುಡಿಯಬಲ್ಲರೇನಯ್ಯ, ನುಡಿದರೆ ಮುತ್ತಿನ ನಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗಪ್ಪನು ಮೆಚ್ಚಿ ಹೌದೋದಿರಬೇಕು. ಶರಣ ಬಂಧುಗಳೇ, ಉಳ್ಳವರು ಶಿವಾಲಯ ಮಾಡುವರು, ನಾ ಏನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಈ ನನ್ನ ದೇಹವೇ ದೇಗುಲ, ಶಿರವೆನ್ನ ಕಳಸವಯ್ಯ ಕೂಡಲ ಸಂಗಮ ದೇವ. ಏ ಕೂಡಲ ಸಂಗಮ ದೇವ, ಮಾಡಿ ಮಾಡಿ ಕೆಟ್ಟರನ್ನ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರನ್ನ ನಿಜವಿಲ್ಲದೆ, ಯಾವ ನಮ್ಮ ಕೂಡಲ ಸಂಗಮನನ್ನ ಜಪಿಸದೆ ಕೆಟ್ಟರನ್ನ ಭದ್ರ ಕಾಳಿಯರವಣ, ಜಗದಂಗ ಮೊಲ್ಲ, ವಿಪರೀತ ನಾಯಕ ನಮ್ಮಯ್ಯ ಹೊರಗುರು ಶ್ರೀ ವೀರಭದ್ರೇಶ್ವರ. ವೀರಭದ್ರ 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 ಎಂದೆಂಬುವತ್ತಾಗಿ ಶ್ರೀ ವೀರಭದ್ರನನ್ನ ಕರೆಯಲಾಗ ನಮ್ಮಯ್ಯ ಶ್ರೀ ವೀರಭದ್ರನಾದರೂ ಯಾವ ಸಂದರ್ಭದಲ್ಲಿ ಏತಕ್ಕೋಸ್ಕರವಾಗಿ ಉದ್ಭವಿಸಿದನೆಂದರೆ ಯಾವ ಕೈಲಾಸ ಒಡೆಯನ್ನಾದ ಪರಮೇಶ್ವರ, ಆ ಪರಮೇಶ್ವರನ ಸತಿಯಾದಂತಹ ಯಾವ ದಾಕ್ಷಾಯಿಣಿಯಾದರೂ